ಯೂಟ್ಯೂಬ್ ಚಾನಲ್ ಹೇಳ್ಕೊಂಡು ಹೊರಟಿದ್ದೆ ಕೋಲಾರಮ್ಮನ ಗುಡಿ. ನೋಡಿ ಹೀಗ್ ಕಾಣಿಸುತ್ತೆ ಕೋಲಾರಮ್ಮನ ಗುಡಿ. ಆಟೋ ಸಿಗುತ್ತೆ ಮತ್ತೆ ಮೊಸಳೆ ಎಲ್ಲ ಕೆತ್ತನೆ ಮಾಡಿದ್ದಾರೆ, ನೀವು ಅದನ್ನ ನೋಡ್ಬೋದು. ತುಂಬಾ ನೋಡಿ ಮಹಾದ್ವಾರದ ಅದೇ ಇಲ್ಲ ಇಲ್ಲಿ ಕಮ್ಲೆಟ್ ಸಿ ಈ ಕಾಣಿಸ್ತಿತ್ತು ಆವರಣ. ಈ ಅಂಬಾರಿನ ಇಟ್ಕೊಂಡು ತಗೊಂಡೋಗ್ತಾರಕ್ಕ ಅಂತ ಗೈಸ್. ಇವ್ರು ಏನೋ ಪಿಕಾಕ್ ನೋಡಿದ್ರಂತೆ ಗೈಸ್. ಏನಂದ್ರೆ ಅವ್ರು ಹಿಂಗ್ ರಾಜ್ಯ ಆಳ್ಕೊಂಡು ಆರಾಮಾಗಿದ್ರು. ಅವ್ರು ವಿದ್ಯೆ ಹೇಳ್ಕೊಟ್ರು. ಆ ಪರಶುರಾಮ ಅವರ ತಂದೆ ಬಂದ್ಬಿಟ್ಟು ಜಮದಗ್ನಿ, ಅವ್ರ ತಾಯಿ ಬಂದ್ಬಿಟ್ಟು ರೇಣುಕಾಂಬೆ. ತಮ್ಮ ಕೂಡ ಅಗ್ನಿಗೆ ಪ್ರವೇಶ. ಸೊ ಆ ತಾಯಿನ ಡೈರೆಕ್ಟ್ ಆಗಿ ನೋಡೋಕ್ಕಾಗಲ್ಲ. ಸೊ ಅವರು ಒಬ್ಬ ರಾಕ್ಷಸರನ್ನ ಕೊಲ್ತಿರಾಗಿಲ್ಲ ಅಂದ್ರೆ ದೇವ್ರನ್ನ ಹಿಂಗಪ್ಪ ನೋಡ್ತಾರೆ ಅನ್ನೋ ಕ್ಯೂರಿಯಾಸಿಟಿ ನಿಮ್ಗಿರ್ಬೋದು. ಬಟ್ ಗೈಸ್ 1000 years ಇಂದ ಚೋಳರು ಅನ್ನೋರು ಆಗುವಾಗ ಈ ತರ ಆಶೀರ್ವಾದ ರಶಿತು ಇವಾಗ ಸ್ವಲ್ಪ ಬೆಟರ್ ಆಗಿದೆ ಗೈಸ್. ನಮ್ಮ ಲ್ಯಾಂಗ್ವೇಜ್ ಅಲ್ಲಿ ಎಲ್ಲ ಬರ್ದಿದ್ದಾರೆ ನೋಡಿ. ಹಣ್ಣು ಬಾಳೆಹಣ್ಣೆಲ್ಲ ಕೊಟ್ಟಿರಲ್ಲ. ಸೊ ಆ ಚೇಳಿಗಿದೆ, ಆ ಚೇಳನ್ನ ತೋರಿಸ್ತೀವಿ. ಚೇಳಿಗಳನ್ನ ಬಿಡ್ತಿದ್ರು, ಕಾಯಿನ್ ಹಾಕ್ಬೇಡಿ. ಬಿಕಾಗ್ದಲ್ಲಿ ಪವರ್ಫುಲ್ ಮತ್ತೆ ಕುಂಕುಮನು ಅಷ್ಟೇ. ಮಳೆ ಬರ್ತಿತ್ತು. ನಾವು ಮೇಕ್ರಿ ಸರ್ಕಲ್ ಅಂತ, ಇದು ಓಲ್ಡ್ ಟವರ್ ಆಫ್ ಕೋಲಾರ್ ಗೈಸ್. ಇದಾಗೆ ಬಂದಿದ ತಕ್ಷಣ ನನ್ನ ಫೇವ್ರೇಟ್ ಕಸಿನ್ಸ್ ಇದಾರಲ್ಲ, ಬೆಸ್ಟ್ ಮೆಮೊರೀಸ್. ಬೋರ್ ಆಗ್ತಿದೆ, ಹೋಗೋಣ ಪಾರಿಪುರಿ ತಿನ್ಕೊಂಬರೋಣ ಅಂದು ಹೋಗ್ತಾ ಇದೀವಿ. ಏನಾಯ್ತು ನಿಮ್ ಡಯಟ್ ಅಂತ ಕೇಳ್ಬೋದು ಗೈಸ್. ಕೋಲಾರ್ ಬಂದ್ರೆ ಒಂದ್ ರೌಂಡ್ ದಪ್ಪ ಆಗ್ಬಿಟ್ಟೆ ಹೋಗೋದು. ನಾನು ಯೂಶಲಿ ಟ್ರೈ ಮಾಡಲ್ಲ, ಬಟ್ ಸಕ್ಕದಾಯ್ತು. ಇನ್ನೊಂದು ಹೇಳೋದ್ ಮರ್ತಿದ್ದೆ, ಈ ತಾಯಿಗೆ 8 ಕೈಗಳಂತೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ಕೊಂಡು ಹೊರಟಿದ್ದೆ ಕೋಲಾರಮ್ಮನ ಗುಡಿಗೆ ಗೈಸ್. ಹೋದ್ವಿ, ಕೋಲಾರಮ್ಮನ ಗುಡಿ ಸಿಕ್ತು. ನೋಡಿ ಹೀಗ್ ಕಾಣಿಸುತ್ತೆ ಕೋಲಾರಮ್ಮನ ಗುಡಿ ಆಚ ಕಡೆಯಿಂದ. ನೀವು ಇಲ್ಲಿ ಬರ್ಬೇಕಂದ್ರೆ ಅಲ್ಲಿ ಆಟೋ ಸಿಗುತ್ತೆ ಗೈಸ್. ಆಟೋ ತಗೊಂಡು ಬರ್ಬೋದು. ಅದು ತಿರುಪತಿ ಬಸ್ಗಳೆಲ್ಲ ಹೋಗ್ತಾವಂತೆ, ಆ ರೂಟ್ ಅಂತೆ. ಸೊ ಡೈರೆಕ್ಟ್ ಆಗಿ ಆಟೋ ತಗೊಂಡ್ ಬರ್ಬೋದು ಗೈಸ್. ಅಂದ್ರೆ ಈ ಮಹಾದ್ವಾರನೆಲ್ಲ ಫುಲ್ ಸ್ಟೋನ್ ಇಂದ ಕಟ್ಟಿದ್ದಾರೆ. ಅದ್ರ ಮೇಲೆ ಫಿಶು ಮತ್ತೆ ಮೊಸಳೆ ಎಲ್ಲ ಕೆತ್ತನೆ ಮಾಡಿದ್ದಾರೆ, ನೀವು ಅದನ್ನ ನೋಡ್ಬೋದು. ತುಂಬಾ ಸ್ಪೆಷಲ್ ಆಗಿದೆ, ಡಿಫ್ರೆಂಟ್ ಆಗಿದೆ ಗೈಸ್. ಇಲ್ಲಿ ಗಾರ್ಡನಿಂಗ್ ಎಲ್ಲ ಶುರು ಮಾಡಿದ್ದಾರೆ. ನೋಡಿ ಮಹಾದ್ವಾರದ ಮೇನ್ ಎಂಟ್ರೆನ್ಸ್ ಅಲ್ಲಿ ಅಪ್ಸರೆಗಳನ್ನೆಲ್ಲ ಕೆತ್ತಿದ್ದಾರೆ. ಸೊ ಹೀಗೆ ಕಾಣಿಸುತ್ತೆ. ಕಾಲದಲ್ಲಿ ಪ್ರಾಂತದಲ್ಲಿ ಚಿಕ್ಕ ಚಿಕ್ಕ ರೋಗ, ದೊಡ್ಡ ದೊಡ್ಡ ರೋಗ ಬರೋದಲ್ವಾ. ಸೊ ಅದಕ್ಕೋಸ್ಕರ ಅವಾಗ ಹಳೆ ಕಾಲದಲ್ಲಿ ಅಷ್ಟು ಟೆಕ್ನಾಲಜಿ, ಮೆಡಿಕಲ್ ಸೈನ್ಸ್ ಎಲ್ಲ ಇರ್ಲಿಲ್ಲ. ಅದಕ್ಕೋಸ್ಕರ ಚಿಕ್ಕ ಚಿಕ್ಕ ಪ್ರಾಂತದಲ್ಲಿ ಹಳ್ಳಿಯಲ್ಲಿ ಈ ತರ ಊರಮ್ಮನ ದೇವಸ್ಥಾನ ಮಾಡ್ತಿದ್ರು. ತುಂಬಾ ಪವರ್ಫುಲ್ ಆಗಿರೋ ದೇವಸ್ಥಾನ. ಸೊ ಅದಕ್ಕೋಸ್ಕರ ನಾಡದೇವತೆ ಊರ ಆಚೆ ಬಂದು ದೇವಸ್ಥಾನ ಮಾಡ್ತಿದ್ರು. ಸೊ ಊರ ಒಳಗಡೆಗೆ ಯಾವುದೇ ತರದಂತ ದುಷ್ಟಶಕ್ತಿ ಆಗ್ಲಿ, ಕೆಟ್ಟ ಕೆಟ್ಟ ರೋಗಗಳಲ್ಲಿ ಆಗ್ಲಿ ದುಷ್ಟಶಕ್ತಿ ಆಗ್ಲಿ ರೋಗಗಳಾಗ್ಲಿ ಊರ ಒಳಗಡೆ ಬರ್ದೇ ಇರ್ಲಿ ಅಂತ ಇಲ್ಲಿ ಸ್ಥಾಪನೆ ಮಾಡಿದ್ದು. ಸೊ ಮೇ ಬಿ ಇಟ್ ವಾಸ್ ದಿ ಸ್ಟಾರ್ಟಿಂಗ್ ಆಫ್ ಕೋಲಾರ್, ಮೇ ಬಿ ಇರ್ಬೋದು. ಓಕೆ ಗೈಸ್, ನೀವು ಮೊದಲು ಡೈರೆಕ್ಟ್ ಆಗಿ ತಾಯಿನ ನೋಡಕ್ ಆಗದೇ ಇಲ್ಲ ಇಲ್ಲಿ. ಮತ್ತೆ ಹೇಗ್ ನೋಡ್ತಾರೆ ಎಲ್ರು ಅನ್ನೋ ಕ್ವಶನ್ ಮಾರ್ಕ್ ಇರ್ಬೋದು. ಲೆಟ್ ಸಿ. ಒಳಗ್ ಬರ್ತಿದ್ದಂಗೆ ಧ್ವಜಸ್ತಂಭ ಕಾಣಿಸ್ತು. ಹೀಗ್ ಕಾಣಿಸ್ತಿತ್ತು ಆವರಣ. ನನ್ನ ತಮ್ಮ ಹೇಳ್ತಿದ್ದ, ಈ ರಾಜ್ಯೋತ್ಸವ ಟೈಮಲ್ಲೆಲ್ಲ ಈ ರಿಯಲ್ ಆನೆ ಮೇಲೆ ಈ ಅಂಬಾರಿನ ಇಟ್ಕೊಂಡು ತಗೊಂಡೋಗ್ತಾರಕ್ಕ ಅಂತ. ಕೊಡ್ತಾವನೆ ಎಲ್ಲರ ಮುಂದೆ ಹೆಂಗಿಂಗೋ ಮಾತಾಡೋದು ಅಲ್ಲ ಕವ್ಯ, ಏನ್ ಮಾಡಕ್ಕಾಗಲ್ಲ ಗೈಸ್. ಇವ್ರು ಏನೋ ಪಿಕಾಕ್ ನೋಡಿದ್ರಂತೆ ಗೈಸ್. ಪೊಲೀಸಿಂದ ಸದ್ಯಕ್ಕೆ ಇದು ನೋಡ್ಕೊಳ್ಳಿ, ಓಡೋಗ್ಬಿಟ್ಟೈತೆ ಗೈಸ್. ಸೊ ನೀವು ಬಂದಾಗ ಇಲ್ಲಿ ಪಿಕಾಕು ನೋಡ್ಬೋದು. ಈ ಊರಿನ ರಾಜ ಬಂದ್ಬಿಟ್ಟು ಕಾರ್ತಿಕ ವೀರ್ಯಾರ್ಜುನ ಅಂತ ಗೈಸ್. ಏನಂದ್ರೆ ಅವ್ರು ಹಿಂಗ್ ರಾಜ್ಯ ಆಳ್ಕೊಂಡು ಆರಾಮಾಗಿದ್ರು. ಆಮೇಲೆ ಏನಾಗಿದೆ ಅಂದ್ರೆ ಒಂದಿನ ಹಿಂಗೆ ಋಷಿಮುನಿಗಳ ಹತ್ರ ಹೋಗಿದ್ದಾರೆ. ಯಾರು ಋಷಿಮುನಿ ಅಂದ್ರೆ ಜಮದಗ್ನಿ ಅಂತ ಒಂದು ಋಷಿಮುನಿ. ಯಾರು ಇವರು ಅಂದ್ರೆ ಪರಶುರಾಮ ಇದಾರಲ್ಲ, ಅಂದ್ರೆ ಕರ್ಣಂಗ್ ಯಾರು ವಿದ್ಯೆ ಹೇಳ್ಕೊಟ್ರು, ಆ ಪರಶುರಾಮ ಅವರ ತಂದೆ ಬಂದ್ಬಿಟ್ಟು ಜಮದಗ್ನಿ, ಅವ್ರ ತಾಯಿ ಬಂದ್ಬಿಟ್ಟು ರೇಣುಕಾಂಬೆ. ಓಕೆನಾ ಗೈಸ್. ಸೊ ಏನಾಗಿದೆ ಅಂದ್ರೆ ಋಷಿ ಮುನಿಗಳ ಹತ್ರ ಯಾವಾಗಲೂ ಕಾಮಧೇನು ಇರಬೇಕು ಅಂತ ಇಂದ್ರ ದೇವರೇನೋ ವರ ಕೊಟ್ಟಿರ್ತಾರಂತೆ. ಆದ್ರೆ ರಾಜ ಏನಾಯ್ತು ಅಂದ್ರೆ ಹಿಂಗೆ ಒಂದ್ಸತಿ ಹೋಗ್ತಿರ್ತಾರೆ, ವಾಯುವಿಹಾರ ಹತ್ರ ಎಲ್ಲ ಹೋಗ್ತಿರ್ತಾರಲ್ಲ, ಆ ಹತ್ರ ಹೋದಾಗ ಆ ಋಷಿ ಮುನಿ ನೋಡಿದ್ದಾರೆ, ಅಂದ್ರೆ ಪರಶುರಾಮ ಅವರ ಅಪ್ಪ ಜಮದಗ್ನಿನ. ಏನಾಗಿದೆ ಅಂತಂದ್ರೆ ಇವ್ರಿಗೆ ಆಸೆ ಬಂದಿದೆ, ಆ ರಾಜಂಗೆ ಆ ಕಾಮಧೇನು ನಂಗೂ ಬೇಕು ಅಂತ. ಅದಕ್ಕೋಸ್ಕರ ಋಷಿ ಮುನಿನೇ ಸಾಯಿಸ್ಬಿಟ್ಟಿದ್ದಾರೆ, ಅಂದ್ರೆ ಪರಶುರಾಮ ಅವ್ರ ಅಪ್ಪನೇ ಸಾಯಿಸ್ಬಿಟ್ಟಿದ್ದಾರೆ. ಪರಶುರಾಮ ಅವ್ರ ಅಪ್ಪ ಸತ್ತಿದ ತಕ್ಷಣ ಅವ್ರ ಅಮ್ಮ ಕೂಡ ಅಗ್ನಿಗೆ ಪ್ರವೇಶ ಮಾಡ್ಬಿಟ್ಟಿರ್ತಾರೆ. ಸೊ ಆಮೇಲೆ ಏನಾಗುತ್ತೆ ಅಂತಂದ್ರೆ ಇನ್ನೇನಾಯ್ತು, ಅವ್ರ ಅಪ್ಪ ಅಮ್ಮ ಯಾರು ಇಲ್ಲ, ಅವರು ಯುದ್ಧ ಮಾಡಿ ರಾಜನ್ ಸೋಲಿಸ್ತಾರೆ ಗೈಸ್. ಸೋಲಿಸಿ ಸಾಯಿಸ್ತಾರೆ. ಅದಾದ್ಮೇಲೆ ಅವ್ರ ಅಮ್ಮನ ಹೆಸರಲ್ಲೇ ಚಾಮುಂಡೇಶ್ವರಿ ತಾಯಿ ಅಂದ್ಬಿಟ್ಟು ಈ ಕೋಲಾರಮ್ಮನ ಗುಡಿ ಕಟ್ಟಿದಾರೋ. ಅದು ಕೋಲಾರಮ್ಮನ ಗುಡಿಗೆ ಅಂದ್ರೆ ಮೊದಲು ಏನ್ ಹೆಸರಿತ್ತು, ಕೋಲಾರಕ್ಕೆ ಕೋಲಾಲ ಅಂತಿದ್ರು. ಸೊ ಆಮೇಲೆ ಅದಕ್ಕೆ ಕೋಲಾರ ಅಂತ ಹೆಸರು ಬಂತು, ಚಿನ್ನದ ಗಣಿ ನಮ್ಮ ಕೋಲಾರ. ಸೊ ಆ ತಾಯಿನ ಡೈರೆಕ್ಟ್ ಆಗಿ ನೋಡೋಕ್ಕಾಗಲ್ಲ ಗೈಸ್, ಅಷ್ಟು ಪವರ್ಫುಲ್. ಚಾಮುಂಡೇಶ್ವರಿ ರೌದ್ರ ರೂಪ ಅದು. ಸೊ ಅವರು ರಾಕ್ಷಸರನ್ನ ಕೊಲ್ತಿರೋದು ಸೀನು, ಅಂದ್ರೆ ಆ ವಿಗ್ರಹ ಇಟ್ಟಿರೋದು. ಸೊ ಅಂಥದನ್ನ ನಾವು ಡೈರೆಕ್ಟ್ ಆಗಿ ನೋಡೋಕ್ಕಾಗಲ್ಲ, ಬಿಕಾಸ್ ಅದು ಅಷ್ಟು ಭಯಾನಕ, ಅಷ್ಟು ರೌದ್ರ ಅಂತ. ಆದ್ರೂ ಆ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡ್ತಾರೆ.
ಸೊ ಇವತ್ತು ಡೈರೆಕ್ಟಾಗಿ ನೋಡೋಕ್ಕಾಗಿಲ್ಲ ಅಂದರೆ ದೇವ್ರನ್ನ ಹೆಂಗಪ್ಪ ನೋಡ್ತಾರೆ ಅನ್ನೋ ಕ್ಯೂರಿಯಾಸಿಟಿ ನಿಮ್ಗಿರ್ಬೋದು. ಬನ್ನಿ ನಾನು ತೋರಿಸ್ತೀನಿ. 1 hour later. ಗೈಸ್ 1000 years ಇಂದ ಇದು ಕಟ್ಟಿರೋದು. 1212ನೇ ಇಸ್ವಿ ಏನೋ ರಾಜೇಂದ್ರ ಚೋಳರು ಅನ್ನೋರು ಇದನ್ನ ನಿರ್ಮಿಸಿದ್ದಾರೆ ಅಂತೆ. ಸೊ ಬನ್ನಿ ನೋಡೋಣ ಹೋಗ್ಬಿಟ್ಟು. ಮಹಾರಾಜರು, ಮೈಸೂರು ಮಹಾರಾಜರೆಲ್ಲ ಪ್ರತಿ ವರ್ಷ ಬಂದು ಆರಾಧನೆ ಮಾಡ್ತಿದ್ರಂತೆ ದೇವ್ರದ್ದು. ಬನ್ನಿ ನಾವು ಗೈಸ್ ಇದು ದೀಪ ಹಚ್ಚೋ ಜಾಗ ಗೈಸ್. ಎಂಟ್ರಿ ಆಗೋವಾಗ ಈ ಥರ ಎಲ್ಲ ಕಂಬಗಳಿಂದ ನೀಟಾಗಿ ಕಟ್ಟಿದ್ದಾರೆ. ಹಿಂಗೆ ಎಂಟ್ರಿ ಕಾಣಿಸುತ್ತೆ. ಕಾಣಿಸ್ತಿದ್ದಂಗೆ ದೇವಿ ಕಾಣಿಸ್ತಾರೆ. ಆಶೀರ್ವಾದ ತಗೊಳ್ಳಿ ದೇವಿದು. ಆಮೇಲೆ ನೋಡಿ ಹಿಂಗಿದೆ ಅದು ಸುತ್ತ ಆವರಣ ಎಷ್ಟು ಬ್ಯೂಟಿಫುಲ್ ಆಗಿದೆ ಗೈಸ್. ಇಲ್ಲಿ ನಾನು ಲಾಸ್ಟ್ ಟೈಮ್ ಬಂದಾಗೂ ಹೆವಿ ರಶ್ ಇತ್ತು, ಇವಾಗ ಸ್ವಲ್ಪ ಬೆಟರ್ ಆಗಿದೆ ಗೈಸ್. ಸಿ ಹೌ ಬ್ಯೂಟಿಫುಲ್ ಕೋಲಾರಮ್ಮ ಗುಡಿ ಇಸ್. ಎಲ್ಲಿ ಕವ್ಯಾ? ಹೌದಾ ಗೈಸ್ ಇಲ್ಲಿ ನೋಡಿ, ಇಲ್ಲೇನೋ ತಮಿಳು ಲ್ಯಾಂಗ್ವೇಜಲ್ಲೆಲ್ಲ ಬರ್ದಿದ್ದಾರೆ ನೋಡಿ. ಹಾಂ ಸೊ ಯಾ ಅಷ್ಟು ಹಳೆ ಕಾಲದ್ದು ಗೈಸ್ ಇದು. ಅಂದ್ರೆ ಇಲ್ಲೊಂದು ಚೇಳಮ್ಮ ದೇವಸ್ಥಾನ ಇದೆ. ಇಲ್ಲಿ ದೇವ್ರನ್ನ ಕನ್ನಡಿಲಿ ನೋಡ್ತೀವಿ ನಾವು, ಆಮೇಲೆ ದೇವ್ರನ್ನ ರಿಯಲ್ ಆಗಿ ನೋಡಕ್ಕಾಗೋದು. ಆಮೇಲೆ ಪೂಜಾರಿರು ನಿಂಬೆಹಣ್ಣು ಬಾಳೆಹಣ್ಣೆಲ್ಲ ಕೊಡ್ತಾರೆ. ಮೊದಲು ಟ್ರೆಷರ್ ಕೀಪಿಂಗ್ಗೋಸ್ಕರ ಚೇಳ್ನ ಯೂಸ್ ಮಾಡ್ತಾ ಇದ್ರು. ಮತ್ತೆ ಇಲ್ಲಿ ಬಂದು ಚೇಳಮ್ಮನ ಆಶೀರ್ವಾದ ತಗೊಂಡು ಚೇಳ್ ಕಟ್ಟ ಇರಲ್ಲ. ಸೊ ಆ ಚೇಳಿಗಿದೆ, ಆ ಚೇಳ್ನ ತೋರಿಸ್ತೀವಿ ಗೈಸ್. ರೆಪ್ರೆಸೆಂಟೇಷನ್ ಆಗಿ ಚೇಳ್ದು ವಿಗ್ರಹ ತರ ಮಾಡಿದ್ದಾರೆ. ಸೊ ಟ್ರೆಷರ್ ಎಲ್ಲ ಇಟ್ಟಿದ್ರೆ ಅದನ್ನ ಕಾಪಾಡೋದಕ್ಕೆ ಚೇಳಿಗಳನ್ನ ಬಿಡ್ತಿದ್ರು, ಅದನ್ನ ಕಾಪಾಡೋದಕ್ಕೆ. ಸೊ ಅದಕ್ಕೋಸ್ಕರ ಅದ್ರ ರೆಪ್ರೆಸೆಂಟೇಷನ್ ಆಗಿ ಇಟ್ಟಿದ್ದಾರೆ. ಇದರಲ್ಲಿ ಚೇಳಮ್ಮ ದೇವರು ಆಶೀರ್ವಾದ ತಗೊಳ್ಳಿ. ಮತ್ತೆ ಲೋದವ್ರು ಯಾರು ಕಾಯಿನ್ ಹಾಕ್ಬೇಡಿ, ಬಿಕಾಸ್ ಅಲ್ಲಿ ಚೇಳು ಉತ್ಪತ್ತಿ ಆಗೋದು ಕಷ್ಟ ಆಗುತ್ತಂತೆ. ಆಮೇಲೆ ದೇವಸ್ಥಾನದ ಮಧ್ಯಭಾಗದಲ್ಲಿ ಈ ಸಪ್ತಮಾತೃಕೆಯ ದೇವ್ರು ಇರ್ತಾರೆ, ಅವ್ರನ್ನ ಆಶೀರ್ವಾದ ತಗೊಂಡ್ವಿ. ಆಮೇಲೆ ಇಲ್ಲಿ ಕೊಡೋ ನಿಂಬೆಹಣ್ಣು ತುಂಬಾ ಪವರ್ಫುಲ್, ಮತ್ತೆ ಕುಂಕುಮನು ಅಷ್ಟೇ ಗೈಸ್. ಸೊ ಮನೆಗೆ ತಗೊಂಡು ಹೊರಟ್ವಿ. ತಮಿಳಲ್ಲಿ ಕೆತ್ತನೆ ಮಾಡಿದ್ದಾರೆ, ಅದನ್ನೆಲ್ಲ ಒಂಚೂರು ರೆಕಾರ್ಡಿಂಗ್ ಕೂಡ ಮಾಡಿದೆ. ಮಳೆ ಬರ್ತಿತ್ತು, ರೋಡ್ ಹೀಗೆ ತಂಪಾಗಿತ್ತು. ಅಲ್ಲಿ ಹೂಗಳು ರೆಡ್ ಕಲರ್, ಪಿಂಕ್ ಕಲರ್ ಎಲ್ಲ ಕಾಣಿಸ್ತಿದ್ವು, ಅದನ್ನು ಕ್ಯಾಪ್ಚರ್ ಮಾಡ್ಕೊಂತ ಹೊರಟೆ ಆಟೋದಲ್ಲಿ. ಇದೇನೋ ಮೇಕ್ರಿ ಸರ್ಕಲ್ ಅಂತೆ ಗೈಸ್. ಇದು ಓಲ್ಡ್ ಟವರ್ ಆಫ್ ಕೋಲಾರ್ ಗೈಸ್, ನೋಡ್ಕೊಬಿಡಿ ಗೈಸ್. ಆಂಟಿ ಸಕ್ಕದಾಗಿ ಬಂದಿದ ತಕ್ಷಣ ನಮ್ಗೆ ಏನ್ ನೋಡಿ ಸಕ್ಕದಾಗಿ ಮಾಡ್ಕೊ ನಮ್ ಕಾಂಚಿ ಕೂತೈತೆ ಗೈಸ್. ನಮ್ ಕಾಂಚಿ ನಮ್ ದೊಡ್ಡಮ್ಮ. ನಮ್ ಕೋಲಾರ ಏನು ಫೇವ್ರೇಟ್ ಅಂದ್ರೆ ನಮ್ಮ ಅಜ್ಜಿ ಊರು ಗೈಸ್. ಅಂದ್ರೆ ಮಗು ಹುಟ್ಟಿದ ತಕ್ಷಣ ಇಲ್ಲಿ ಬರ್ತಿರಲ್ಲ ನಾವೆಲ್ಲ, ನಮ್ಮ ಅಜ್ಜಿ ಊರಿಗೆ ಹೋಗಿರ್ತೀವಿ. ಸೊ ಅದಕ್ಕೆ ಆ ಥರ ಒಂಥರ ಕನೆಕ್ಷನ್ ಕೋಲಾರ ಅಂದ್ರೆ. ಮತ್ತೆ ನನ್ನ ಕಸಿನ್ಸು, ನನ್ನ ಫೇವ್ರೇಟ್ ಕಸಿನ್ಸ್ ಇದಾರಲ್ಲ, ನಮ್ದು ಬೆಸ್ಟ್ ಮೆಮೊರೀಸ್ ಕೋಲಾರಲ್ಲೇ ಇರೋದು ಗೈಸ್. ಈಗ ನಮ್ಮ ಕಾವ್ಯ ನಮಗೆ ಟ್ರೀಟ್ ಏನದು ಪಾನಿಪುರಿ ಕೊಡ್ಸೋಕೆ ಕರ್ಕೊಂಡು ಹೋಗ್ತಿದ್ದಾಳೆ. ಬಂದರೆ ಬೋರ್ ಆಗ್ತಿದೆ, ಹೋಗೋಣ ಪಾನಿಪುರಿ ತಿನ್ಕೊಂಬರೋಣ ಅಂದು ಹೋಗ್ತಾ ಇದ್ದೀವಿ. ಏನಾಯ್ತು ನಿಮ್ ಡಯಟ್ ಅಂತ ಕೇಳ್ಬೋದು. ನಾನು ಇಲ್ಲಿದ್ರೆ ಸ್ವಲ್ಪ ಚಾಟ್ಸ್ ತಿನ್ನೋದು ಜಾಸ್ತಿ ಗೈಸ್. ಕೋಲಾರ ಬಂದ್ರೆ ಒಂದು ರೌಂಡ್ ದಪ್ಪ ಆಗ್ಬಿಟ್ಟೆ ಹೋಗೋದು ನಾನು. ಅಂತಿದ್ದಂಗೆ ಹೋಗಿ ಮಣಿ ಐಸ್ ಕ್ರೀಮ್ ತಗೊಬಂದಿದ್ದ. ಸೊ ಅದನ್ನ ಟೇಸ್ಟ್ ಮಾಡೋಣ ಅಂತ ಓಪನ್ ಮಾಡಿದೆ. ಚೆನ್ನಾಗಿತ್ತು, ಡಿಫ್ರೆಂಟ್ ಆಗಿತ್ತು ಗೈಸ್. ಫಸ್ಟ್ ಟೈಮ್ ತಿಂತಿರೋದು ನಾನು ಇದನ್ನ, ಬಿಕಾಸ್ ನಾನು ಯೂಶಲಿ ಟ್ರೈ ಮಾಡಕ್ ಹೋಗಲ್ಲ ಹೊಸದೇನು. ಅಂದ್ರೆ ಐಸ್ ಕ್ರೀಮ್ ಎಲ್ಲ ಅವಾಯ್ಡ್ ಮಾಡ್ಬಿಟ್ಟಿದ್ನಲ್ಲ, ಅವತ್ತು ಸಕ್ಕದಾಯ್ತು. ಇನ್ನೊಂದು ಹೇಳೋದು ಮರ್ತಿದ್ದೆ, ಈ ತಾಯಿಗೆ 8 ಕೈಗಳಂತೆ ಗೈಸ್. ಓಕೆ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್